ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಐ ಆಮ್ ಮತ್ತು ಪವರ್ ಆಫ್ ಇಮ್ಯಾಜಿನೇಷನ್ ಇದೆರಡರ ಬಗ್ಗೆ ಮಾತಾಡ್ತೀನಿ. ಸೊ ಐ ಆಮ್ ಅನ್ನೋದು ಎರಡು ಸಣ್ಣ ವರ್ಡ್. ಸೊ ಅದರದ್ದು ಇಂಪಾರ್ಟೆನ್ಸ್ ಎಷ್ಟು ಜಾಸ್ತಿ ಇದೆ ಮತ್ತು ಯಾತಕ್ಕೋಸ್ಕರ ಐ ಆಮ್ ಅನ್ನೋ ವರ್ಡನ್ನು ನಾವು ತುಂಬ ಕೇರ್ಫುಲ್ಲಾಗಿ ಕಾಷಿಯಸ್ ಆಗಿ ಯೂಸ್ ಮಾಡಬೇಕು ಅಂತ. ಸೊ ಐ ಆಮ್ ಅನ್ನೋದು ಎರಡೇ ಅಕ್ಷರ ಅಷ್ಟೇ ಅಲ್ವಾ, ಐ ಆಮ್ ನಾನು. ಸೊ ನಾನು ಅನ್ನೋದು ಯಾಕೆ ಪವರ್ಫುಲ್ಲು ಅಂತ ಹೇಳಿದ್ರೆ, ಸೊ ಇವಾಗ ನೀವೇನಾದರೂ ಒಂದು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಅಂತಂದರೆ, ಇವಾಗೇನೋ ನೀವು ಕಾನ್ಫಿಡೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಐ ಆಮ್ ಕಾನ್ಫಿಡೆಂಟ್ ಅಂತ ಹೇಳ್ಕೊಳ್ತೀರಾ. ಸೊ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಅಂದ್ಕೊಂಡು, ಸೊ ಈ ಥರ ನೀವು ಏನು ಬೇಕಾದರೂ ಪಾಸಿಟಿವ್ ಥಾಟ್ಸ್ ತೊಗೊಂಡು ನಿಮ್ಮಲ್ಲಿ ನೀವು ಚೇಂಜಸ್ ತೊಗೊಳ್ಬೇಕು ಅಂತ ಅಂದ್ಕೊಂಡಾಗ ಸೊ ಈ ಐ ಆಮ್ನ ಯೂಸ್ ಮಾಡಿ. ಸೊ ಐ ಆಮ್ ಪವರ್ಫುಲ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಹೆಲ್ದಿ, ಐ ಆಮ್ ಅಟ್ರಾಕ್ಟಿವ್, ಐ ಆಮ್ ಸಕ್ಸಸ್ಫುಲ್, ಏನು ಬೇಕಾದರೂ ನಿಮ್ಮ ಜೀವನದಲ್ಲಿ ನೀವು ಏನಾಗಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮಲ್ಲಿ ನೀವು ಏನು ಚೇಂಜಸ್ ಕಾಣಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಥರದಿದ್ದಾಗ ಸೊ ಈ ಐ ಆಮ್ ಅನ್ನೋ ಎರಡು ವರ್ಡನ್ನು ಯೂಸ್ ಮಾಡಿ. ಆಯಿತಾ? ನಾನು ತುಂಬ ಶಕ್ತಿವಂತ, ನಾನು ತುಂಬ ಸುಂದರವಾಗಿದ್ದೇನೆ, ನಾನು ತುಂಬ ಶಕ್ತಿಶಾಲಿ, ನಾನು ತುಂಬ ಬುದ್ಧಿವಂತ. ಸೊ ಈ ಥರದ್ದು ಎಲ್ಲನೂ ಯೂಸ್ ಮಾಡುವಾಗ ಸೊ ನೀವು ನಿಮ್ಮ ಮೈಂಡಿಗೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಇದನ್ನು ತುಂಬ್ತಾ ಇದ್ದೀರಾ. ಅಂದರೆ ನಾನು ಈ ಥರ ಇದ್ದೀನಿ ಅಂತ ಅಂದ್ಕೊಂಡು, ಸೊ ಐ ಆಮ್ ಕಾನ್ಫಿಡೆಂಟ್ ಅಂದಾಗ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೇಳ್ತಾ ಇದ್ದೀರಾ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಅಂದ್ಕೊಂಡು. ಸೊ ಅದನ್ನು ನೀವು ರಿಪೀಟೆಡ್ ಆಗಿ ರೆಪಿಟೇಷನ್ ಇದೆಯಲ್ವಾ, ಅದು ಅಷ್ಟೇ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಸೈಸು ಲಾ ಆಫ್ ಅಟ್ರಾಕ್ಷನಲ್ಲಿರುವಾಗ, ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿರುವಾಗ. ಸೊ ಅದನ್ನು ರಿಪೀಟ್ ಮಾಡ್ತಾ ಇರಿ. ಐ ಆಮ್ ಐ ಆಮ್ ಐ ಆಮ್ ಅಂತ ಅಂದ್ಕೊಂಡು ಏನಾಗಬೇಕು ಅಂತಿದ್ಯೋ ಸೊ ಅದನ್ನು ನೀವು ಸಬ್ಕಾನ್ಷಿಯಸ್ ಮೈಂಡಿಗೆ ಕೊಡಿಸ್ತೀರಾ. ಆಮೇಲೆ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಒಂದು ಸಲ ರೀಚ್ ಆಯಿತು ಅಂತಂದರೆ ನಿಮ್ಮ ಸುತ್ತಮುತ್ತ ಇರೋ ಜಗತ್ತು ಕೂಡ ಚೇಂಜ್ ಆಗಿಬಿಡುತ್ತೆ. ಯಾಕೆ, ನೀವು ಇನ್ಸೈಡಲ್ಲಿ ಒಳಗಡೆ ನೀವು ನಿಮ್ಮ ಕೆಲಸ ಮಾಡಿ ಒಳಗಡೆ ನೀವು ಚೇಂಜಸ್ ತೊಗೊಂಬಂದಿದ್ದೀರಾ. ಅದಕ್ಕೆ ಹೊರಗಡೆ ಜಗತ್ತಿನಲ್ಲಿ ಖಂಡಿತವಾಗ್ಲೂ ಚೇಂಜಸ್ ಕಾಣಲೇಬೇಕು. ಸೊ ಆದ್ದರಿಂದ ಐ ಆಮ್ ಅನ್ನೋ ವರ್ಡನ್ನು ಯೂಸ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ನಾನೊಂದು ವಿಡಿಯೋ ಮಾಡಿದ್ದೀನಿ ವರ್ಡ್ಸ್ ಆ್ಯಂಡ್ ಥಾಟ್ಸ್ ಬಗ್ಗೆ. ಸೊ ನೀವು ನೋಡಿಲ್ಲ ಅಂತಂದರೆ ಅದನ್ನು ವಾಚ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ. ಸೊ ವರ್ಡ್ಸ್ ಮತ್ತು ಥಾಟ್ಸು ಯಾಕೆ ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ. ಸೊ ಐ ಆಮ್ ಅಂತ ಯೂಸ್ ಮಾಡೋದನ್ನು ತುಂಬಾ ಕಾಷಿಯಸ್ ಆಗಿ ಯೂಸ್ ಮಾಡಿ. 4 ಸಲ ಯೋಚನೆ ಮಾಡಿ ನೀವು ಏನು ಮಾತಾಡ್ತಾ ಇದ್ದೀರಾ ನಿಮ್ಮ ಬಗ್ಗೆ ನೀವು ಅಂತ. ಅಯ್ಯೋ ನಾನಂತೂ ತುಂಬ ಸೋಂಬೇರಿ ಅಂತ ಏನಾದ್ರು ಹೇಳ್ಕೊಂಡ್ರಿ ಅಂತಂದರೆ ಒಂದು 4 ಸಲ ಹೇಳಿದ್ರೆ ಸಾಕು, ನೀವು ಸೋಂಬೇರಿನೇ ಆಗಿಬಿಡ್ತೀರಾ. ಆಮೇಲೆ ಅದಕ್ಕೆ ಬೇಕಾಗೋ ಥರ ಸರ್ಕಮ್ಸ್ಟೆನ್ಸಸ್ಸು ಕೂಡ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಅದೇ ನೀವೇನಾದರೂ ಅಯ್ಯೋ ನಾನಂತೂ ತುಂಬ ಬುದ್ಧಿವಂತ ಅಂತ ಅಂದ್ಕೊಂಡೇನಾದ್ರು ನೀವು ಹೇಳ್ಕೊಳಕ್ಕೆ ಶುರು ಮಾಡಿದ್ರೆ ಆವಾಗ ಅದೇ ಥರ ಬುದ್ಧಿವಂತರಾಗೋಕ್ಕೆ ಅಂತ ಅಂದ್ಬಿಟ್ಟು ಆ ಸರ್ಕಮ್ಸ್ಟೆನ್ಸಸ್ನ ನೀವು ಕ್ರಿಯೇಟ್ ಮಾಡ್ತೀರಾ. ಸೊ ಹೀಗೆ ಐ ಆಮ್ ನಾನು ಅನ್ನೋದು ವರ್ಡನ್ನು ತುಂಬ 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 ಕೇರ್ಫುಲ್ಲಾಗಿ 4 ಸಲ ಯೋಚನೆ ಮಾಡಿ ಯೂಸ್ ಮಾಡಿ ಅದನ್ನು. ಓಕೆನಾ? ಆಮೇಲೆ ಪವರ್ ಆಫ್ ಇಮ್ಯಾಜಿನೇಷನ್. ಸೊ ಈ ಪವರ್ ಆಫ್ ಇಮ್ಯಾಜಿನೇಷನ್ ಅನ್ನೋದು ತುಂಬ ಎಫೆಕ್ಟಿವು ಮತ್ತು ಅದನ್ನು ಯಾರು ಜಾಸ್ತಿ ಗಮನಕ್ಕೆ ತಗೊಳ್ಳಲ್ಲ. ಸೊ ಅಯ್ಯೋ ಅದೇನು ಇಮ್ಯಾಜಿನೇಷನ್ ತಾನೇ ಅಂತ ಅಂದ್ಬಿಟ್ಟು. ಸೊ ನೀವು ಇವಾಗ ನಿಮ್ಮ ಮನೇಲಿ ಚಿಕ್ಕ ಮಕ್ಳು ಏನಾದ್ರು ಇದ್ದಾರೆ ಅಂತಂದರೆ ಅವರಿಗೆ ಫೇರಿ ಟೇಲ್ಸ್ಗಳು ಜಾಸ್ತಿ ಓದಿ ಅವಾಗ ಅವ್ರು ಇಮ್ಯಾಜಿನೇಷನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಆ ಇಮ್ಯಾಜಿನೇಷನಿಂದ ಅವ್ರ ವರ್ಲ್ಡನ್ನೇ ಕ್ರಿಯೇಟ್ ಮಾಡ್ಕೊಳ್ಬೋದು. ನೀವು ಅಷ್ಟೇ ಇಮ್ಯಾಜಿನ್ ಮಾಡಿ 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 ನಿಮ್ಮ ಜೀವನನ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಹೆಂಗೆ ಬೇಕು ಅಂತ ಹೇಳಿ. ಸೊ ಆದ್ದರಿಂದ ಈ ಪವರ್ ಆಫ್ ಇಮ್ಯಾಜಿನೇಷನ್ನು ತುಂಬ ಇಂಪಾರ್ಟೆಂಟ್ ಇದು. ಸೊ ನೆವಿಲಾ ಗೋದಾರ್ದವ್ರು ಹೇಳ್ತಾರೆ ಪವರ್ ಆಫ್ ಇಮ್ಯಾಜಿನೇಷನ್ ಯೂಸ್ ಮಾಡಿ ಏನು ಬೇಕಾದರೂ ನೀವು ಕ್ರಿಯೇಟ್ ಮಾಡ್ಕೋಬೋದು ಅಂತ. ಇವಾಗ ಪ್ರೆಸೆಂಟ್ ಸರ್ಕಮ್ಸ್ಟೆನ್ಸಸ್ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಒಂದು ಕಾಲದಲ್ಲಿ ಅದು ಇಮ್ಯಾಜಿನೇಷನ್ ಆಗಿತ್ತು. ಇವಾಗ ನಾವು ಫೋನ್ ಈ ಥರ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ ಅಂತಂದಾಗ ಸೊ ಈ ಫೋನು ಒಂದು ಕಾಲದಲ್ಲಿ ಇಮ್ಯಾಜಿನೇಷನ್ ಆಗಿತ್ತಲ್ವ ಅದು. ಸೊ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಇವಾಗಿನ ಕಾಲದಲ್ಲಿ ಅದು ರಿಯಾಲಿಟಿ ಥರ ಆಗಿದೆ. ಸೊ ಹಾಗೆ ಎಲ್ಲನೂ ಒಂದು ಕಾಲದಲ್ಲಿ ಇಮ್ಯಾಜಿನೇಷನ್ನೇ ಆಗಿದ್ದಿದ್ದು. ಸೊ ಅದಕ್ಕೋಸ್ಕರ ಅದು ಪವರ್ ಆಫ್ ಇಮ್ಯಾಜಿನೇಷನ್ ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಸೊ ಆ ಪವರ್ ಆಫ್ ಇಮ್ಯಾಜಿನೇಷನ್ನ ಯೂಸ್ ಮಾಡ್ಕೊಳ್ಳಿ ನೀವು ನಿಮ್ಮ ಬೆನಿಫಿಟ್ಸಿಗೆ.
ನಿಮ್ಮ ಜೀವನದಲ್ಲಿ ನೀವು ಏನು ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಈ ಪವರ್ ಆಫ್ ಇಮ್ಯಾಜಿನೇಷನ್ನು? ಬರ್ಕೊಳ್ಳಿ ಫಸ್ಟು ನಿಮಗೆ ಏನಾಗಬೇಕಾಗಿದೆ ನಿಮ್ಮ ಜೀವನದಲ್ಲಿ ಅಂತ. ನಿಮಗೆ ರಿಲೇಷನ್ಶಿಪ್ ಯಾವ ಥರ ಇರಬೇಕು, ನಿಮ್ಮ ಕೆರಿಯರ್ ಯಾವ ಥರ ಇರಬೇಕು, ಅಥವಾ ನಿಮ್ಮ ಜಾಬ್ ಯಾವ ಥರ ಇರಬೇಕು, ನಿಮ್ಮ ಸ್ಟಡೀಸ್ ಯಾವ ಥರ ಇರಬೇಕು, ಆಮೇಲೆ ನಿಮ್ಮ ಮನಿ ಹೇಗಿರಬೇಕು, ನಿಮ್ಮ ವೆಲ್ತ್ ಹೇಗಿರಬೇಕು, ನಿಮ್ಮ ಮನೆ ಹೇಗಿರಬೇಕು, ನೀವು ಯಾವ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅಂತಿದ್ದೀರಾ. ಸೊ ಎಲ್ಲನೂ ಬರ್ಕೊಳ್ಳಿ. ಆಮೇಲೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಶುರು ಮಾಡಿ. ನೀವು ಆಲ್ರೆಡಿ ಆ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ ಅಂತ. ಲಿವ್ ಇನ್ ದ ಎಂಡ್ ಅಂತ ಅಂದ್ಕೊಂಡು, ಅದನ್ನು ಕೂಡ ನೆವಿಲ ಗೋದಾರ್ದವರೇ ಹೇಳಿರೋದು. ಸೊ ಆ ಎಂಡ್ ಪ್ರಾಡಕ್ಟ್ ಏನಾಗಿದೆ ಅದನ್ನು ನೀವು ಆಲ್ರೆಡಿ ಲಿವ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆವಾಗ ನೋಡಿ ನೀವು ಆ ಎಂಡ್ ಪ್ರಾಡಕ್ಟ್ ಏನಿದೆ ಆ ಇಮ್ಯಾಜಿನ್ ಮಾಡಿಕೊಂಡು ಹಿಂಗಿರಬೇಕು ನನ್ನ ಜೀವನ ಅಂತ ಅಂದ್ಕೊಂಡಿರ್ತೀರಲ್ವ, ಆ ಥರಾನೇ ನೀವು ಆ ಲೈಫನ್ನು ಲೀಡ್ ಮಾಡ್ತೀರಾ. ಅದಕ್ಕೆ ಈ ಪವರ್ ಆಫ್ ಇಮ್ಯಾಜಿನೇಷನ್ನು ಲಿವ್ ಇನ್ ದ ಎಂಡಲ್ಲಿ ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಬಟ್ ಎಂಡ್ ಪ್ರಾಡಕ್ಟ್ ನಿಮಗೇನು ಬೇಕಾಗಿದೆ ಆ ಎಂಡ್ ಪ್ರಾಡಕ್ಟ್ ಆಲ್ರೆಡಿ ಇದಿದೆ ನಿಮ್ಮ ಜೀವನದಲ್ಲಿ ಅಂತ ಅಂದ್ಕೊಂಡು ಆ ಥರ ನಡ್ಕೊಳ್ಳೋಕೆ ಶುರು ಮಾಡಿ. ಫೇಕ್ ಇಟ್ ಅಂಟಿಲ್ ಯು ಮೇಕ್ ಇಟ್ ಅಂತಾರಲ್ಲ, ಸೊ ಆ ಥರ ಆ ಎಂಡ್ ಪ್ರಾಡಕ್ಟ್ ಆಲ್ರೆಡಿ ಇದಿದೆ ಅಂದ್ಕೊಂಡು ನೀವು ಲಿವ್ ಮಾಡೋಕ್ಕೆ ಶುರು ಮಾಡಿ, ಆಯಿತಾ? ಸೊ ಆವಾಗ ನೀವು ನೋಡ್ತೀರಾ ನಿಮ್ಮ ಇಮ್ಯಾಜಿನೇಷನಲ್ಲಿ ನೀವು ಅದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಆಮೇಲಿಂದ ಆ ಯೂನಿವರ್ಸು ನಿಮ್ಮ ಲೈಫಲ್ಲಿ ಅದನ್ನು ಕ್ರಿಯೇಟ್ ಮಾಡಿ ತಂದು ತೋರಿಸುತ್ತೆ. ಸೊ ಅದಕ್ಕೋಸ್ಕರ ಹೇಳೋದು ತುಂಬ 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 ಇಂಪಾರ್ಟೆಂಟು ಈ ಇಮ್ಯಾಜಿನೇಷನ್ನು. ಆಮೇಲಿಂದ ಲಿವ್ ಇನ್ ದ ಎಂಡ್ ಅಂತ ಅಂದ್ಕೊಂಡು ಸೊ ನಿಮ್ಮ ಲೈಫಲ್ಲಿ ನೀವು ಏನು ಬೇಕಾದರೂ ಕ್ರಿಯೇಟ್ ಮಾಡ್ಕೊಳ್ಬೋದು ಯಾವಾಗ ನೀವು ಇಮ್ಯಾಜಿನ್ ಮಾಡ್ಕೊಳ್ತೀರಾ. ಆಮೇಲೆ ನಿಮ್ಮ ಮನಸ್ಸೊಳಗಡೆ ಅದನ್ನು ರಿಪೀಟ್ ಮಾಡ್ತಾ ಇರ್ತೀರಾ, ನಾನು ಹೀಗಿದ್ದೀನಿ ಅಂತ. ಸೊ ಇವಾಗೇನಾದ್ರು ಬಿಲಿಯನೇರ್ ನೀವು ಆಗಬೇಕು ಅಂತ ಇದ್ದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಬಿಲಿಯನೇರ್ ಆಗಿದ್ದೀರಾ ಆಲ್ರೆಡಿ. ಸೊ ಆ ಲೈಫ್ ಸ್ಟೈಲ್ ಹೇಗಿರುತ್ತೆ ನಿಮ್ಮದು, ಯಾವ ಥರ ಮನೆಯಲ್ಲಿ ಇರ್ತೀರಾ, ಯಾವ ಥರ ಎಂಜಾಯ್ ಮಾಡ್ತಾ ಇರ್ತೀರಾ ನೀವು ಅಂತ ಹೇಳಿ. ಆಮೇಲಿಂದ ಐ ಆಮ್ ಎ ಬಿಲಿಯನೇರ್ ಅಂತ ಒಂದು 100 ಸಲ ದಿನಕ್ಕೆ ಮನಸ್ಸಲ್ಲಿ ಹೇಳ್ಕೊಳ್ತಾ ಇರಿ. ಆಮೇಲೆ ಆ ಪ್ರೌಡ್ನೆಸ್ ಇರಲಿ, ಆ ಗತ್ತಿರಲಿ. ಆವಾಗ ನೋಡಿ ನಿಮ್ಮ ಜೀವನದಲ್ಲಿ ನೀವು ಬಿಲಿಯನೇರ್ ಆಗಿಲ್ಲ ಅಂದರೆ ಕೇಳಿ. ಇದು ಜಸ್ಟ್ ಎಕ್ಸಾಂಪಲ್ ಹೇಳಿದ್ದು. ಸೊ ಇದನ್ನು ನೀವು ಯಾವ ಥರದಕ್ಕೆ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಸೊ ಐ ಆಮ್ ಮತ್ತು ದ ಪವರ್ ಆಫ್ ಇಮ್ಯಾಜಿನೇಷನ್ ಎರಡು ತುಂಬ 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 ಇಂಪಾರ್ಟೆಂಟ್. ಒಂದು ನಿಮ್ಮ ಬೆನಿಫಿಟ್ಸ್ಗೋಸ್ಕರ, ನಿಮ್ಮ ಕ್ರಿಯೇಟ್ ಯುವರ್ ಡ್ರೀಮ್ ಲೈಫಿಗೋಸ್ಕರ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎವ್ರಿ ಒನ್.